ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ನಿಮಗೆ ಒಂದು ಡಿಸೈನರ್ ನೆಕ್ಲೈನ್ನ ಹೇಗೆ ಡ್ರಾಫ್ಟಿಂಗ್ ಮಾಡಬೇಕು ಮತ್ತು ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ನೆಕ್ ಡಿಸೈನ್ನ ನಾವು ಹೇಗೆ ಡ್ರಾಫ್ಟ್ ಮಾಡಬೇಕು, ಯಾವ್ಯಾವ ರೀತಿ ನೀಟಾಗಿ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಫುಲ್ ಡಿಟೇಲ್ಡಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಇದು ಬೋಟ್ ನೆಕ್ ಪ್ಯಾಟರ್ನಲ್ಲಿರೋದಕ್ಕೋಸ್ಕರ ನಾವು ಇಲ್ಲಿ ಒಂದು ಬಾಕ್ಸ್ನ ರೆಡಿ ಮಾಡ್ಕೋಬೇಕು. ಈ ಬಾಕ್ಸ್ಗೋಸ್ಕರ ನಾವು ಇಲ್ಲಿ 5 ಇಂಚು ಮೇಲ್ಗಡೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಕೆಳಗಡೆ ಕೂಡ ಇದೇ 5 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಮಾಡಿಕೊಂಡು ಕೆಳಗಡೆ 3 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಈ ಥರ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಡ್ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಡ್ಮೇಲೆ ಈ ಥರ ಶೇಪ್ನ ಡ್ರಾ ಮಾಡ್ಕೋಬೇಕು. ಇದು ಮೇಲೆ ಬೋಟ್ ನೆಕ್ ಶೇಪ್ ಆಗಿರುತ್ತೆ. ನೆಕ್ಸ್ಟು ಈಗ ಕೆಳಗಡೆದೇನಿದಿಲ್ಲ ಶೇಪು, ಅವ್ರದ್ದು ಟೋಟಲ್ ನೆಕ್ ಲೆಂತ್ ಬಂದು 11.25 ಆಗಿದೆ. ಸೊ 11.25ಗೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇವ್ರದ್ದು ನೆಕ್ ವಿಡ್ತ್ ಬಂದು 4 ಇಂಚಸ್ ಆಗಿರುತ್ತೆ. 4 ಇಂಚಸ್ಸಿಗೆ ಡ್ರಾ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. 4 ಇಂಚಸ್ಸಿಗೆ ಈಗ ಸ್ಕ್ಯಾಲಪ್ ಇದೆ ಅಲ್ವಾ ಕೆಳಗಡೆ, ಈ 4 ಇಂಚಸ್ಸಿಗೆ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಕ್ಯಾಲಪ್ಪು ನೋಡಿ, ಈ ಹಿಂಗೆ ಕರ್ವಲ್ಲಿ ಬಂದಿದೆಯಲ್ಲ ಸ್ಕ್ಯಾಲಪ್ಪು 4.5 ಆಗಿದೆ. ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲಿಂದ ಇಲ್ಲಿಗೆ 4.5 ಆಗಿದೆ. ಸೊ ನಾವು 4.5ನ 3 ಭಾಗ ಮಾಡಿಕೊಂಡ್ರೆ 1.5ಗೆ ಒಂದು ಸ್ಕ್ಯಾಲಪ್ನ ನಾವಿಲ್ಲಿ ರೆಡಿ ಮಾಡ್ಬೋದು. ಸೊ 1.5ಗೆ ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಸ್ಕ್ಯಾಲಪ್ನ ಈ ಥರ ನಾವು ನೀಟಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಶೇಪ್ನ ನೋಡ್ತಾ ಇದ್ದೀರಲ್ವ, ಈ ಥರ ಕರೆಕ್ಟು ನೀವು ಇಂಚಸ್ ತೊಗೊಂಡ್ರೆ ನಿಮಗೆ ನೀಟಾಗಿ ನೆಕ್ಲೈನ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಹಾಗೆ ಅಲ್ಲಿಂದ ಈ ಥರ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ಥರ ಶೇಪ್ ಕೊಟ್ಕೋಬೇಕಾಗುತ್ತೆ. ಸ್ಟ್ರೇಟಾಗಿದ್ದರೆ ನೆಕ್ಲೈನ್ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ. ಸೊ ಸ್ವಲ್ಪ ಇದನ್ನು ಈ ಥರ ಕರ್ವಲ್ಲಿ ಶೇಪ್ ಕೊಟ್ಕೋಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬಂದಿದೆ ಅಂದರೆ, ಇದು ನೆಕ್ಲೈನು ತುಂಬ ಚೆನ್ನಾಗಿ ಬಂದಿದೆ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.